ರಾಜ್ಯದ ಏಕೈಕ ಡಿಪಿಎಡ್ ಕಾಲೇಜು ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಗ್ರಾಮದ ಬಳಿ ಇದೆ. ಒಂದು ಕಾಲದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈ ಕಾಲೇಜು ಈಗ ಕುಡುಕರ ಅಡ್ಡೆಯಾಗಿ ಬದಲಾಗಿರುವುದು ವಿಪರ್ಯಾಸ. ಹಿಂದೆ 150ರಿಂದ 200 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದ ಈ ಕಾಲೇಜಿನಲ್ಲಿ ಈಗ ಕೇವಲ 7 ಮಂದಿ ನೋಂದಣಿಯಾಗಿದ್ದಾರೆ. ಇನ್ನು 5 ಮಂದಿ ಉಪನ್ಯಾಸಕರು, ಒಬ್ಬ ಪ್ರಾಂಶುಪಾಲರು ಮತ್ತು ಒಬ್ಬ ಗುಮಾಸ್ತ ಕಾರ್ಯನಿರ್ವಹಿಸುತ್ತಿದ್ದ ಈ ಕಾಲೇಜಿನಲ್ಲಿ ಈಗ ಕೇವಲ 3 ಉಪನ್ಯಾಸಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಾಂಶುಪಾಲರು ನಿವೃತ್ತಿಯಾಗಿ ಹಲವು ದಿನ ಕಳೆದರೂ ನೇಮಕವಾಗಿಲ್ಲ. ಗುಮಾಸ್ತ ವರ್ಗಾವಣೆಯಾಗಿದ್ದಾರೆ. ಇನ್ನು ಕಳೆದ 20 ವರ್ಷಗಳಿಂದ ರಾಜ್ಯದಲ್ಲಿ ದೈಹಿಕ ಶಿಕ್ಷಕರ ನೇಮಕವೇ ಆಗಿಲ್ಲ. ಇದರಿಂದ ಇಲ್ಲಿ ಶಿಕ್ಷಣ ಪಡೆದು ಹೊರಬಂದ ವಿದ್ಯಾರ್ಥಿಗಳು ಉದ್ಯೋಗ ಸಿಗದೆ ನಿರುತ್ಸಾಹಗೊಂಡಿದ್ದಾರೆ. ಅಲ್ಲದೆ ಇಲ್ಲಿ ನೋಂದಣಿಯಾಗಲು 50% ಅಂಕ ಕಡ್ಡಾಯವಾಗಿ ಸಾಮಾನ್ಯ ವಿದ್ಯಾರ್ಥಿಗಳು ಪಡೆದಿರಬೇಕು ಎಂಬ ನಿಯಮವಿದೆ. ಇನ್ನು ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿರುವ ಮಕ್ಕಳಿಗಾದರೆ 45% ಅಂಕ ಕಡ್ಡಾಯ ಮಾಡಿರುವುದು ಇಲ್ಲಿ ದಾಖಲಾತಿ ಕುಸಿಯಲು ಕಾರಣವಾಗಿದೆ. ಈ ಒಂದು ಸರ್ಕಾರಿ ದೈಹಿಕ ಶಿಕ್ಷಣ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಕಾಲೇಜ್ ಆಗಿರ್ತದೆ. ಸೊ ಇಲ್ಲಿ ಮೊದಲು ಸುಮಾರು ಇಲ್ಲಿ ಇಂಟೇಕ್ 60 ಇದೆ. 60ಕ್ಕೆ ಸುಮಾರು ಒಂದು 300ರಿಂದ 400 ಅಪ್ಲಿಕೇಶನ್ಸ್ ಬರ್ತಾಯಿತ್ತು. ಸೊ ಅಲ್ಲಿ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ಫಿಸಿಕಲ್ ಟೆಸ್ಟ್ ಮಾಡಿ ಅಲ್ಲಿ ಸೆಲೆಕ್ಷನ್ಸ್ ಮಾಡ್ಕೊತಾ ಇದ್ವಿ. ಈಗ ನಂತರ 2005-6ರಿಂದ DPEd ಅಂತ ಆಗಿಬಿಟ್ಟು 2 ವರ್ಷದ ಕೋರ್ಸ್ ಆಗಿದೆ. ಮತ್ತು ಇಲ್ಲಿ ಅವು ಸುಮಾರು ವರ್ಷಗಳಿಂದ ನಮಗೆ ಸ್ಟ್ರೆಂತ್ ತುಂಬ ಕ್ಷೀಣಿಸ್ತಾ ಇದೆ. ಇಲ್ಲಿ ಸುಮಾರು ಒಂದು 20 ವರ್ಷಗಳಾಗಿದೆ ರಿಕ್ರೂಟ್ಮೆಂಟ್ ಆಗಿಬಿಟ್ಟು. ಸೊ ಹಾಗಾಗಿ ಎಲ್ಲ ನಿರುದ್ಯೋಗಿ ಇಲ್ಲಿ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ನಿರುದ್ಯೋಗಿ ವಿದ್ಯಾರ್ಥಿಗಳಾಗಿದ್ದೇವೆ. ಸೊ ಹಾಗಾಗಿ ಇದಕ್ಕೆ ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತು ಸರ್ಕಾರ ನೀಡ್ತಾ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ ಈಗ ತುಂಬ ಕ್ಷೀಣ ಆಗಿದೆ. ನಮಗೆ ಈಗ ಅಡ್ಮಿಷನ್ಸು ತುಂಬ ಕಡಿಮೆ ಆಗಿದೆ. ಸೊ ಈಗ ಸೆಕೆಂಡ್ ಇಯರಲ್ಲಿ ಬರೀ 2 ಮಾತ್ರ ಅಡ್ಮಿಷನ್ ಆಗಿದ್ದಾರೆ. ಫಸ್ಟ್ ಇಯರಲ್ಲಿ 9 ಜನ ಅಡ್ಮಿಷನ್ ಆಗಿದ್ದಾರೆ. ಸೊ 2 ಲಾಂಗ್ ಆಬ್ಸೆಂಟ್ ಇದ್ದಾರೆ, 7 ಜನ ಅಡ್ಮಿಷನ್ ಆಗಿ ಬರ್ತಾ ಇದ್ದಾರೆ. ಸೊ ಇದು ಈಗಿನ ಈ ಒಂದು ಕಾಲೇಜಿನ ಪರಿಸ್ಥಿತಿ. ಮತ್ತು ಅದೇ ರೀತಿಯಾಗಿ ನಾವು ಈ ಒಂದು ಅಡ್ಮಿಷನ್ ಟೈಮಲ್ಲಿ ಈಗ PUC ರಿಸಲ್ಟ್ಸು ಏಪ್ರಿಲ್ ಮೇ ಆ ಮಧ್ಯದಲ್ಲಿ ಬರ್ತದೆ. ಸೊ ಆದರೆ ನಮಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಆಗಸ್ಟಲ್ಲಿ. ಸೊ ಹಾಗಾಗಿ ಒಂದು 2 ತಿಂಗಳ ಒಂದು ಕಾಲ ಈ ಒಂದು ಅಪ್ಲಿಕೇಶನ್ ಆಗಿರ್ತಕ್ಕಂಥ ಮಕ್ಕಳು ನಮಗಿಲ್ಲಿ ಸೀಟ್ ಸಿಗ್ತದೆ ಇಲ್ವ ಅಂತಕ್ಕಂಥ ಒಂದು ದ್ವಂದ್ವದಲ್ಲಿ ಅವರು ಡಿಗ್ರಿ ಕಾಲೇಜ್ಗೂ ಸೇರಿರ್ತಾರೆ. ಸೊ ಅದೇ ರೀತಿಯಾಗಿ ನಮಗೆ ಪರ್ಸೆಂಟೇಜು ಒಂದು ಸ್ವಲ್ಪ ಈ ಒಂದು ಕಾಲೇಜ್ಗೆ ತೊಂದರೆ ಆಗ್ತದೆ. ಅಂದರೆ ಇಲ್ಲಿ ನಾನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದರೆ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡದೇ ಇರತಕ್ಕಂಥ ಮಕ್ಕಳಿಗೆ ಮಿನಿಮಮ್ಮು 50% ಇರಬೇಕು. ಕ್ರೀಡೆಯಲ್ಲಿ ರಾಜ್ಯ ಮತ್ತು ವಿಭಾಗೀಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಮಕ್ಕಳಿಗೆ 45% ಇರಲೇಬೇಕು ಅಂತಕ್ಕಂಥ ಒಂದು ಏನು ಈ ಒಂದು ಪರ್ಸೆಂಟೇಜು ಇದನ್ನು ಲಿಮಿಟ್ ಇಟ್ಟಿದ್ದಾರೆ. ಅದು ಸಹ ನಮಗೆ ಒಂದು ಸ್ವಲ್ಪ ಈ ಒಂದು ಅಡ್ಮಿಷನ್ಸ್ಗೆ ಹಿನ್ನಡೆ ಆಗ್ತಾ ಇದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.